ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ಹೊಸದಾಗಿರ್ತಕ್ಕಂಥ ಒಂದು ವಿವರಣೆಗಳನ್ನು ನಾವಿಲ್ಲಿ ನೋಡುವಂಥದ್ದು. ಅದರಲ್ಲಿ ಮೊದಲೇದು ಬರ್ತಕ್ಕಂಥದ್ದು ನೀವು ಆ ಅಸಮಾನತೆ ಬಗ್ಗೆ ನೋಡಿರುವಂಥದ್ದು. ಇವತ್ತಿನ ದಿವಸ ಮತ್ತೊಂದು ಮೂಲಭೂತವಾಗಿರ್ತಕ್ಕಂಥ ಪ್ರಜಾಸತ್ತಾತ್ಮಕ ಸಮಸ್ಯೆ ಏನಪ್ಪ ಅಂದರೆ ಅದು ಅನಕ್ಷರತೆ. ಹಾಗಾದರೆ ಈ ಅನಕ್ಷರತೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಯಶಸ್ವಿ ಆಗಬೇಕಾದ್ರೆ ಅಲ್ಲಿ ಈ ವಿದ್ಯಾವಂತ ಮತ್ತು ಜಾಗೃತ ಪ್ರಜೆಗಳು ಅತ್ಯವಶ್ಯಕವಾಗಿವೆ. ಯಾಕಂದರೆ ಆಡಳಿತ ಮಾಡುವಂಥ ಜನಾಂಗವೇ ಇವರಾಗಿರುವುದರಿಂದಾಗಿ, ಆಳಿಸಿಕೊಳ್ಳುವುದು ಇವರೇ ಆಗಿರುವುದಾಗಿ, ಯಾವ ಒಂದು ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ಯಶಸ್ವಿಯನ್ನು ಗಳಿಸಿಕೊಳ್ಬೇಕಾದ್ರೆ ಮುಖ್ಯವಾಗಿ ಅಲ್ಲಿ ಈ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಜನರು ಸುಶಿಕ್ಷಿತರಾಗಿದ್ದಾಗ ಮಾತ್ರ ನಾವು ಯಶಸ್ವಿಯನ್ನು ಗಳಿಸಿಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಹಾಗಾದರೆ ಅನಕ್ಷರತೆ ಎಂದರೇನು ನೋಡಿ. ಅನಕ್ಷರತೆ ಎಂದರೆ ವ್ಯಕ್ತಿ ಯಾವುದೇ ಭಾಷೆಯಲ್ಲಿ ಓದಲು ಮತ್ತು ಬರೆಯಲು ಬಾರದಿರುವ ಸ್ಥಿತಿಯಾಗಿದೆ. ಅಂದರೆ ಆ ದೇಶದಲ್ಲಿರ್ತಕ್ಕಂಥ ಅಥವಾ ಪ್ರತಿಯೊಬ್ಬ ವ್ಯಕ್ತಿಗೆ ನಿಜವಾಗಿರ್ತಕ್ಕಂಥದ್ದು ಓದಲಿಕ್ಕೆ ಮತ್ತು ಬರೆಯಲಿಕ್ಕೆ ಬಾರದೇ ಇರತಕ್ಕಂಥ ಒಂದು ಸ್ಥಿತಿ ಆಗಿತ್ತಪ್ಪ ಅಂದ್ರೆ ಅಂಥ ವ್ಯಕ್ತಿಗಳನ್ನು ನಾವು ಅನಕ್ಷರಸ್ಥರು ಅಂತ ತಿಳ್ಕೊಂಡು ಕರೆಯುವಂಥದ್ದು. ಕೇವಲ ಬೇರೆ ಭಾಷೆಗಳಷ್ಟೇ ಅಲ್ಲ, ಇಲ್ಲಿ ಒಂದಾಗಿ ತಿಳ್ಕೋಬೇಕು, ತನ್ನ ಆಡು ಭಾಷೆಗಳನ್ನೇ ಓದಲಿಕ್ಕೆ ಬರೀಲಿಕ್ಕೆ ಬಾರದೇ ಇರ್ತಕ್ಕಂಥ ವ್ಯಕ್ತಿ ಇರ್ತಪ್ಪ ಅಂದರೆ ಅದನ್ನು ನಾವು ಅನಕ್ಷರತೆ ಅಂತ ತಿಳ್ಕೊಂಡು ಕರಿಬೋದು. ಅದಕ್ಕಾಗಿ ಅಮೇರಿಕಾದ ಖ್ಯಾತ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಅಮೃತ್ ಸೇನ್ ಅವರು ಒಂದು ಮಾತು ಹೇಳ್ತಾರೆ, ಅನಕ್ಷರತೆ ಒಂದು ಅಸ್ವಾತಂತ್ರ್ಯ. ಇಲ್ಲಿ ಅನಕ್ಷರತೆ ಅಂತಕ್ಕಂಥಪ್ಪ ಅಂದ್ರೆ ಅದು ಒಂದು ರೀತಿ ಒಳಗೆ ಅಸ್ವಾತಂತ್ರ್ಯದ ರೀತಿಯಲ್ಲಿ ಕಾರ್ಯವನ್ನು ಮಾಡುವಂಥದ್ದು. ಯಾವ ರೀತಿಯಾಗಿ ನೋಡ್ರಿ, ಯಾವುದೇ ಒಬ್ಬ ವ್ಯಕ್ತಿಗೆ ಓದಲಿಕ್ಕೆ ಬಾರಲಿಕ್ಕೆ ಬರದೇ ಅಷ್ಟಲ್ಲ, ಅವನಿಗೆ ತಿಳುವಳಿಕೆಯನ್ನು ಮಾಡತಕ್ಕಂಥ ಒಂದು ಸ್ವಾತಂತ್ರ್ಯ ಸಹ ಈ ಅನಕ್ಷರತೆ ಸಾಧ್ಯ ಆಗೋದಿಲ್ಲ. ಇದರಿಂದ ಆತನಿಗೆ ಸ್ವಾತಂತ್ರ್ಯವೇ ಇರುತ್ತೆ. ಯಾರಾದರೂ ಒಬ್ಬ ವ್ಯಕ್ತಿ ಏನು ಹೇಳ್ತಾನೆ ಅದನ್ನೇ ಕೇಳಿ ಹೋಗಬೇಕಾದಂಥ ಪರಿಸ್ಥಿತಿ, ಅಸ್ವಾತಂತ್ರ್ಯದ ವ್ಯವಸ್ಥೆ ಅವನಲ್ಲಿ ಕಾಣುವಂಥದ್ದು. ಅದಕ್ಕಾಗಿ 2001 ಜನಗಣತಿ ವರದಿ ಪ್ರಕಾರ ಅನಕ್ಷರತೆ ಎಂದರೆ ಯಾವುದೇ ಭಾಷೆ ನೋಡಿല്ലേ, ಸ್ವಲ್ಪ ಜ್ಞಾನವಂತರಾಗಿದ್ದರೆ ಯಾವುದೇ ಭಾಷೆಯಲ್ಲಿ ಒಬ್ಬ ವ್ಯಕ್ತಿ ಓದುವ ಮತ್ತು ನೋಡ್ರಿ ಇಲ್ಲಿ ಓದ್ತಾರ ಮತ್ತು ಅರ್ಥ ಮಾಡಿಕೊಂಡು ಬರೆಯುವ ಸಾಮರ್ಥ್ಯವನ್ನು ಹೊಂದಿದ್ದರೆ ಅವರನ್ನು ಸುಶಿಕ್ಷಿತ ವ್ಯಕ್ತಿ ಎನ್ನಬಹುದು. ನೋಡ್ರಿ, ಯಾವುದೇ ಒಬ್ಬ ವ್ಯಕ್ತಿ ಏನಾಗಬೇಕು, ಅಲ್ಲಿ ಓದಾಕೋಬೇಕು, ಆದರೆ ಓದಿದ್ದನ್ನು ಅರ್ಥ ಮಾಡಿಕೊಳ್ತಕ್ಕಂಥವ್ರು, ಅರ್ಥ ಮಾಡಿಕೊಂಡು ಅದನ್ನು ಬರೆಯುವ ಸಾಮರ್ಥ್ಯವನ್ನು ಹೊಂದಿದ್ದರೆ ಆಗ ಅವನನ್ನು ನಾವು ಸುಶಿಕ್ಷಿತ ವ್ಯಕ್ತಿ ಅಂತ ತಿಳ್ಕೊಂಡು ಕರೀಬಹುದು ಅಂತ. ಸುಶಿಕ್ಷಿತರಲ್ಲಿ ಯಾರು ನೋಡ್ರಿ, ಆತ ಬರೆಯಕ್ಕೆ ಬರೀಬೇಕು, ಆ ಬರೆದಿದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಓದಕ್ಕೂ ಬರ್ತದೆ, ಬರೆಯಕ್ಕೆ. ಈಗ ಎಷ್ಟೋ ಮಂದಿಗೆ ಓದ್ತಾರ ಬರೀತಾರ, ಆದ್ರೆ ಆ ಓದು ಮತ್ತು ಬರೆಯುವುದಕ್ಕಂಥ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಆದರೆ ಅವರಿಗೆ ಸುಶಿಕ್ಷಿತರಲ್ಲಿ ಕೊಡೋಲ್ಲ, ಅವರನ್ನು ಕೇವಲ ನಾವು ಅಕ್ಷರಸ್ಥರಂತೆ ಕೂಡ ಮಾತ್ರ ಕೈಬಹುದು ಅಷ್ಟೇ. ಮತ್ತು ಒಬ್ಬ ವ್ಯಕ್ತಿ ಕೇವಲ ಓದಲು ಮಾತ್ರ ಸಾಮರ್ಥ್ಯವಿದ್ದು ಬರೆಯಲು ಬಾರದ ವ್ಯಕ್ತಿಯನ್ನು ಸುಶಿಕ್ಷಿತ ವ್ಯಕ್ತಿಯನ್ನು ಕೆಲವೊಂದಿಗೆ ಓದಾಕ ಬರ್ತೈತಿ, ಒಂದೊಂದು ಅಕ್ಷರ ತಗೊಂಡು ಓದ್ತಾರ, ಆದರೆ ಬರೆಯಕ್ಕೆ ಕೊಡೋದಿಲ್ಲ. ನೋಡ್ರಿ, ಬೇರೆ ಬೇರೆ ವಿಚಾರ ಮಾಡಿಕೊಂಡು ಆ ವ್ಯಕ್ತಿ ಏನೋ ಮಾಡಿ ಓದ್ತಾರ, ಆದರೆ ಬರೆಯಕ್ಕೆ ಮಾತ್ರ ಬರುವುದಿಲ್ಲ. ಅಂಥ ವ್ಯಕ್ತಿಗಳು ನಾವು ಸುಶಿಕ್ಷಿತರು ಅನ್ನಲಿಕ್ಕೆ ಬರುವುದಿಲ್ಲ. ಅಂದರೆ ಇಲ್ಲಿ ಓದಲಿಕ್ಕೆ ಬರೀಲಿಕ್ಕೆ ಎರಡಕ್ಕೂ ಅವಕಾಶವನ್ನು ಕಲ್ಪಿಸಿಕೊಟ್ಟು ನೋಡ್ರಿ ಅದನ್ನು ಅರ್ಥ ಮಾಡಿಕೊಂಡು ಬರೀತಕ್ಕಂಥ ಒಂದು ಸಾಮರ್ಥ್ಯ ಯಾವ್ದಿರುತ್ತೆ ಅವ ಸುಶಿಕ್ಷಿತ. ಇದು ಇಲ್ಲ ಅಂದರೆ ಆತ ಸುಶಿಕ್ಷಿತ ಅನ್ನಲಿಕ್ಕೆ ಅವನ್ನ ಬರುವುದಿಲ್ಲ.
ಒಟ್ಟಾರೆ ಈ ಅನಕ್ಷರತೆ ಅಂತಕ್ಕಂಥದ್ದು ಒಂದು ರೀತಿಯೊಳಗೆ ಈ ಮಾನವ ಸಂಪನ್ಮೂಲಗಳ ಅಭಿವೃದ್ಧಿಗೆ ಒಂದು ದೊಡ್ಡ ಶಾಪವಾಗಿ ಇವತ್ತು ದಿವಸ ಇದು ಹೊರಹೊಮ್ಮತಕ್ಕಂಥದ್ದು. ಹಾಗಾದರೆ ಈ ಅನಕ್ಷರತೆಗೆ ಇವತ್ತು ಕಾರಣ ಏನು? ಮೊಟ್ಟ ಮೊದಲನೇ ನೋಡಿದಾಗ ಜನಸಂಖ್ಯಾ ಸ್ಫೋಟ. ನೋಡಿ, ಇಲ್ಲಿ ಜನಸಂಖ್ಯೆ ಅಂತಕ್ಕಂಥದ್ದು ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ಮಾರ್ಕಸ್ ಅಂತಕ್ಕಂಥ ಒಬ್ಬ ಜನಸಂಖ್ಯೆ ಅಂತ ಹೇಳ್ತಾರ, ಭಾರತದಲ್ಲಿ ಜನಸಂಖ್ಯೆಯ ಪ್ರಮಾಣ 2, 4, 6, 8 ಅಂದರೆ 1ಕ್ಕೆ ಡಬಲ್ ಆಗ್ತಾ ಹೋಗ್ತಾ ಇದೆ. ನೋಡಿ ವಿಚಿತ್ರ. ಆದರೆ ಆಹಾರ ಉತ್ಪಾದನಾ ಪ್ರಮಾಣ ಕಡಿಮೆ ಆಗಿದೆ. ಇವತ್ತು ಹೆಂಗಾಗಿದೆ ಅಂದರೆ ಒಂದು ಅಂದಾಜು ಹೇಳ್ತಾರ, ಪ್ರತಿ ವರ್ಷಕ್ಕೊಮ್ಮೆ ಭಾರತದಲ್ಲಿ ಆಸ್ಟ್ರೇಲಿಯಾದಂಥ ಒಂದು ಸಣ್ಣ ರಾಷ್ಟ್ರದ ನಿರ್ಮಾಣ ಇವತ್ತು ಆಗ್ತಾ ಇದೆ. ಪ್ರತಿಯೊಬ್ಬ ವ್ಯಕ್ತಿಗಳು 2 ಮಕ್ಕಳು, 4 ಮಕ್ಕಳು, ಕೆಲವೊಂದು 10, 12 ಮಕ್ಕಳನ್ನು ಪಡ್ಕೊಳ್ಳತಕ್ಕಂಥ ವ್ಯವಸ್ಥೆಗಳನ್ನ ನಮ್ಮ ದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ. ಸೊ ಅವಾಗ ಏನಾಗುತ್ತೆ ಅಂದರೆ ಆ ಎಲ್ಲ ಮಕ್ಕಳಿಗೆ ಶಾಲೆಯನ್ನು ಕಲಿಸ್ಲಿಕ್ಕೆ ಆಗೋದಿಲ್ಲ. ಅವಾಗ ಅಲ್ಲೇ ಅಕ್ಷರ ಜ್ಞಾನ ಅವರಿಗೆ ಬರೋದಿಲ್ಲ. ಕೇವಲ ಬರೀ ದುಡಿಯುವಂಥ ಕೆಲಸಕ್ಕೆ ಅವರಿಗೆ ಮಾತ್ರ ಇವರು ಹಾಕಿರ್ತಾರ. ಸೊ ಇದು ಆ ಜನಸಂಖ್ಯಾ ಸ್ಫೋಟದಿಂದಾಗಿ ಇವತ್ತು ಏನೇ ಯೋಜನೆಗಳು ಮಾಡಿದ್ರು ಅದು ಸರ್ವನಾಶ ಆಗುತ್ತಾ ಇದೆ. ಇನ್ನು ಎರಡನೇದ್ದು ಬಡತನ. ಬಡತನ ಅಂತಕ್ಕಂಥದ್ದು ಯಾವ ರೀತಿ ಇದೆ ನೋಡಿ, ಒಬ್ಬ ವ್ಯಕ್ತಿಗಳು ಇವತ್ತೇನಾಗಿದೆ, 4 ಮಂದಿ ಆಗೋದಿಲ್ಲ, 10 ಮಂದಿ ಇಂಥ ಮಕ್ಕಳು ಇರ್ತಾರೆ. ಆದರೆ ಆ ಮಕ್ಕಳಿಗೆ ಎಲ್ಲರಿಗೂ ಓದಲಿಕ್ಕೆ ಆಗೋದಿಲ್ಲ. ಅಥವಾ ಕೆಲವೊಂದಿಗೆ ಈ ಬಡತನ ಬೇಗದಿಂದ ತಮ್ಮ ಮಕ್ಕಳನ್ನ ಶಾಲೆಗೆ ಕಲಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಶಾಲೆಗೆ ಹೋಗ್ಬೇಕು ಅಂದ್ರೆ ದುಡಿಯೋದು ಯಾರು ಅನ್ನತಕ್ಕಂಥ ಮನೋಭಾವನೆ ಇವತ್ತು ಸಾಮಾನ್ಯವಾಗಿ ಜನರಲ್ಲಿ ಬಂದಿದೆ. ಈ ಒಂದು ಕಾರಣದಿಂದಾಗಿ ಅನಕ್ಷರಸ್ಥ ಸಂಖ್ಯೆ ಹೆಚ್ಚಾಗ್ತದೆ. ಯಾಕಂದರೆ ದುಡಿದ್ರೆ ಒಂದು ಹೊತ್ತು ಊಟಗಾದ ನಾವು ಬರ್ತಲ್ಲ ಅಂತಕ್ಕಂಥ ಮನೋಭಾವನೆಗಳಿಂದ ಇವತ್ತು ದಿವಸ ಈ ಶಾಲಾ ಕಾಲೇಜುಗಳ ತೋರಿಸಿದ್ರೆ ಆಗಿರ್ತಕ್ಕಂಥವುಗಳನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ಸಾಮಾಜಿಕ ಹಿಂದುಳಿಯುವಿಕೆ, ಸಮಾಜದಲ್ಲಿರ್ತಕ್ಕಂಥ ಈ ಜಾತಿ ವ್ಯವಸ್ಥೆಗಳಿಂದ, ವರ್ಣಾಶ್ರಮ ವ್ಯವಸ್ಥೆಗಳಿಂದ ಅನೇಕ ಜನ ಬಡತನದ ಬೇಗಗಳಿಂದ ಸಮಾಜದ ಹಿಂದುಳಿಕೆಯನ್ನು ನಾವು ಕಾಣ್ತಾ ಇದ್ದೇವೆ. ಈ ಸಮಾಜದ ಹಿಂದುಳಿಯುವಿಕೆಯೇ ಇವತ್ತು ಅನಕ್ಷರತೆಗೆ ಕಾರಣ. ನೋಡಿ, ಕೆಲವು ಜಾತಿಗಳಲ್ಲಿ ಇವತ್ತು ಸಹಿತವಾಗಿ ಶಾಲೆ ಕಲಿಸೋದು ಅಂದರೆ ನಮಗೆ ಆಗೋದಿಲ್ಲ ಅಂತಕ್ಕಂಥ ಮನೋಭಾವನೆಗಳು ಬರ್ತಕ್ಕಂಥ ಸರ್ಕಾರ ಅದಕ್ಕಾಗಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ನಮ್ಮ ಸಂವಿಧಾನ ನಿರ್ಮಾಪಕರು ಸಹಿತವಾಗಿ ಈ ಸಾಮಾಜಿಕವಾಗಿ ಹಿಂದುಳಿದ ಬಂದಾಗಿ ಅವರು ಮುಂದುವರಿಲಿ ಎನ್ನುವ ಉದ್ದೇಶದಿಂದ ಮೀಸಲಾತಿ ತರಗತಿಗಳ ಮೂಲಕವಾಗಿ ಏನೆಲ್ಲ ಪ್ರಯತ್ನ ಮಾಡೋ ಸಹಿತವಾಗಿ ಇವತ್ತಿಗೂ ಸಾಮಾಜಿಕವಾಗಿ ಹಿಂದುಳಿದಿರುವಿಕೆಯನ್ನು ನಾವು ಕಾಣ್ತಾ ಇದ್ವಿ. ಇನ್ನು ಬಾಲ ಕಾರ್ಮಿಕ ಪದ್ಧತಿ ನೋಡಿ, ಬಡತನ ಬಹಳ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು. ಆ ಬಡತನದಿಂದ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲು ತಮ್ಮ ಸಣ್ಣ ಸಣ್ಣ ಮಕ್ಕಳನ್ನು ಅನೇಕ ಕಾರ್ಖಾನೆಗಳಲ್ಲಿ, ಹೊಲ ಕೆಲಸಗಳಲ್ಲಿ ಆ ಬಾಲ ಕಾರ್ಮಿಕ ರೂಪದೊಳಗೆ ಅವರನ್ನು ದುಡಿಸಿಕೊಳ್ಳತಕ್ಕಂಥ ವ್ಯವಸ್ಥೆ ಕಾಣ್ತಾ ಇದ್ದೀವಿ. ಇದು ಸಹ ಅನಕ್ಷರತೆಗೆ ಮೂಲಭೂತವಾಗಿರ್ತಕ್ಕಂಥ ಕಾರಣ. ಕಳಪೆ ಗುಣಮಟ್ಟದ ಮೂಲಭೂತ ಅನೇಕ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ನೀಡ್ತಾ ಇದ್ದಾರೆ. ಆದರೆ ಅವೆಲ್ಲವೂ ಸಹಿತವಾಗಿ ಅತ್ಯಂತ ಕಳಪೆ ಮಟ್ಟದ ಗುಣಮಟ್ಟವನ್ನು ನಾವಿಲ್ಲಿ ಕಾಣುವಂಥದ್ದು. ಸೊ ಇದು ಸಹ ಒಂದು ರೀತಿಯೊಳಗೆ ಈ ಅನಕ್ಷರತೆಗೆ ಕಾರಣ ಅನ್ನುವಂಥ ವಿಚಾರಗಳನ್ನು ನಾವಿಲ್ಲಿ ತಿಳಿದುಕೊಳ್ತಕ್ಕಂಥದ್ದು. ಸೊ ಮುಂದಿನ ಕ್ಲಾಸ್ನಲ್ಲಿ ಈ ಅನಕ್ಷರತೆಯು ಪ್ರಜಾಪ್ರಭುತ್ವಕ್ಕೆ ಕಳಂಕ ಅನ್ನುವಂಥ ಒಂದು ವಿಚಾರಗಳನ್ನು ನಾವಿಲ್ಲಿ ನೋಡುವಂಥದ್ದು. ಥ್ಯಾಂಕ್ ಯು.